ಈ ವಿದ್ಯಾರ್ಥಿಗಳೇ, ಪಾಲಿನಾಮಿಯಲ್ ಸೀರೀಸ್ ಅಲ್ಲಿ ಇದು ಮೊದಲನೇ ಭಾಗ. ಈ ಭಾಗದಲ್ಲಿ ನಾವು ಪಾಲಿನಾಮಿಯಲ್ಸ್ ಏನು ಅಂತ ತಿಳ್ಕೊಳ್ಳೋಣ. ಪಾಲಿನಾಮಿಯಲ್ಸ್ ನಾವು ದಿನನಿತ್ಯದಲ್ಲಿ ಹೇಗೆ ಉಪಯೋಗಿಸೋದು ಅಂತಾನು ನೋಡೋಣ. ಪಾಲಿನಾಮಿಯಲ್ಸ್ ಅನ್ನೋದು ಒಂದು ಎಕ್ಸ್ಪ್ರೆಷನ್, ಅಂದ್ರೆ ಅದು ಒಂದು ಉಕ್ತಿ. 6th-7th ಸ್ಟ್ಯಾಂಡರ್ಡ್ಸ್ ಅಲ್ಲಿ ನೀವು ಉಕ್ತಿಗಳು ಮಾಡಿರ್ತೀರಲ್ಲ, ಇನ್ನೊಂದ್ಸತಿ ಅದನ್ನ ನೋಡೋಣ. ಇವಾಗ ಈ ಬಾಕ್ಸ್ ಅಲ್ಲಿ ಎಷ್ಟು ಗೋಲಿಗಳಿದೆ ಅಂತ ಗೊತ್ತಿಲ್ಲ ಅಂದ್ರೆ ಅದಕ್ಕೊಂದು ಚರಾಕ್ಷರ ಇಟ್ಕೋಬಹುದು. ವೈ ಅಂತ ಇಟ್ಕೊಳ್ಳಿ. ಆಚೆಗಡೆ 3 ಗೋಲಿಗಳಿದೆ, ಅದನ್ನ 3 ಮಾರ್ಬಲ್ಸ್ ಅಂದ್ರೆ 3 ಅನ್ನೋದು ನಮ್ಗೆ ಸ್ಥಿರ ಬೆಲೆ. ಇದು ಗೊತ್ತಿಲ್ಲ ನಮ್ಗೆ, ಇದು ಚೇಂಜ್ ಆಗ್ತಾ ಇರ್ಬೋದು, ಅದಕ್ಕೆ ಅದು ಚರಾಕ್ಷರ ಆಗುತ್ತೆ. ಅಂದ್ರೆ ಇದು ಇಸ್ ಅ ವೇರಿಯಬಲ್. y is a variable, 3 is a constant. ಟೋಟಲ್ ನಂಬರ್ ಆಫ್ ಮಾರ್ಬಲ್ಸ್ ಎಷ್ಟಿದೆ ಇದರಲ್ಲಿ ಅಂತ ಹೇಳಿದ್ರೆ y + 3 ಅಂತ ಹೇಳ್ಬೋದು. ಇದರಲ್ಲಿ y ಅನ್ನೋದು ವೇರಿಯಬಲ್, ಚರಾಕ್ಷರ. 3 ಅನ್ನೋದು ಕಾನ್ಸ್ಟೆಂಟ್, ಸ್ಥಿರ ಬೆಲೆ. y + 3 ಅನ್ನೋದು ಎಕ್ಸ್ಪ್ರೆಷನ್ ಇನ್ y, ಯಾಕಂದ್ರೆ y ವೇರಿಯಬಲ್ ನಾವು ಯೂಸ್ ಮಾಡ್ತಾ ಇರೋದು. ಸೊ ದಿಸ್ ಇಸ್ ಅನ್ ಎಕ್ಸ್ಪ್ರೆಷನ್ ಇನ್ y. y ಚರಾಕ್ಷರದಲ್ಲಿ ಇದು ಒಂದು ಉಕ್ತಿ. ಅದೇ ತರ ಇನ್ನೊಂದು ನೋಡೋಣ. ಇವಾಗ ಈ ಪೆನ್ಸಿಲ್ ಬಾಕ್ಸ್ ಅಲ್ಲಿ 12 ಪೆನ್ಸಿಲ್ ಇದೆ, ಇದರಲ್ಲೂ 12 ಇದೆ, ಇದರಲ್ಲೂ 12 ಇದೆ. ಅದೇ ತರ ನಮ್ಮ ಹತ್ರ ಕ್ಯೂಬ್ ಬಾಕ್ಸಸ್ ಇದೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಮೇಲೆ ಒಂದು ಪೆನ್ಸಿಲ್ ಸ್ಟ್ಯಾಂಡ್ ಇದೆ, ಅದರಲ್ಲಿ 4 ಪೆನ್ಸಿಲ್ ಇದೆ. ಇದರಲ್ಲಿ ಎಷ್ಟು ಟೋಟಲ್ ಅಂದ್ರೆ ಒಂದೊಂದು ಬಾಕ್ಸ್ ಅಲ್ಲೂ 12, ಆ ತರ ಕ್ಯೂಬ್ ಬಾಕ್ಸಸ್ ಇದೆ. ಸೊ 12 ಇಂಟು ಕ್ಯೂಬ್ ನಮ್ಗೆ ಟೋಟಲ್ ನಂಬರ್ ಆಫ್ ಪೆನ್ಸಿಲ್ಸ್ ಇದರಿಂದ ಸಿಗುತ್ತೆ. ಆಮೇಲೆ ಇದರಲ್ಲಿ 4 ಪೆನ್ಸಿಲ್ಸ್ ಇದೆ. ಸೊ ಎಲ್ಲ ಸೇರಿ ನಮ್ಮ ಹತ್ರ 12 ಕ್ಯೂಬ್ ಪ್ಲಸ್ 4 ಪೆನ್ಸಿಲ್ಸ್ ಇದೆ. ಸೊ ಇದು ನಮ್ಗೆ ದಿಸ್ ಇಸ್ ಅನದರ್ ಎಕ್ಸ್ಪ್ರೆಷನ್ ಇನ್ ಕ್ಯೂಬ್, ಯಾಕಂದ್ರೆ ಇಲ್ಲಿ ಚರಾಕ್ಷರ ವೇರಿಯಬಲ್ ನಾವು ಯೂಸ್ ಮಾಡ್ತಾ ಇರೋದು ಕ್ಯೂಬ್. ಅದೇ ತರ ಪಾಲಿನಾಮಿಯಲ್ ಅಂದ್ರೆ ಬಹುಪದ ಉಕ್ತಿ, ಅಂದ್ರೆ there are many terms. So polynomial is a mathematical expression. Expression ಅನ್ನೋದು ಉಕ್ತಿ. ನಾವು ನೋಡಿದ್ವಲ್ಲ ಹೇಗೆ ಉಕ್ತಿಗಳನ್ನ ರಚಿಸಬಹುದು ಅಂತ. So polynomial is a mathematical expression of one or more algebraic terms. Terms ಅನ್ನೋದು ಪದ. ಒಂದೊಂದು ಪದನು each of which consists of constant ಅಂದ್ರೆ ಸ್ಥಿರ ಬೆಲೆ multiplied by one or more variables. ಅಂದ್ರೆ ಚರಾಕ್ಷರ ಜೊತೆ ಅದು ಮಲ್ಟಿಪ್ಲೈ ಆಗಿರುತ್ತೆ, ಕಾನ್ಸ್ಟೆಂಟ್, raised to non-negative integral powers. ಇದನ್ನ ಒಂದು ಎಕ್ಸಾಂಪಲ್ ನೋಡೋಣ. ಈ ಪಾಲಿನಾಮಿಯಲ್ ತಗೊಳ್ಳೋಣ. 2x power 4 minus 5x square plus 3x minus 7. ಇದು ಒಂದು ಪಾಲಿನಾಮಿಯಲ್, ಯಾಕಂದ್ರೆ ಇದರಲ್ಲಿ ಪದಗಳು 4 ಪದಗಳಿದೆ. ನೀವು ನೋಡ್ದಂಗೆ ಒಂದೊಂದು ಪದನು ಹೇಗಿರುತ್ತೆ, ಅದಕ್ಕೆ ಒಂದು ಕೋಎಫಿಷಿಯಂಟ್ ಅಂತ ಇರುತ್ತೆ. ಅಂದ್ರೆ ಚರಾಕ್ಷರ ಜೊತೆ ಸೇರಿರೋದು, ವೇರಿಯಬಲ್ ಗಿಂತ ಮುಂಚೆ ಬರ್ದಿರೋದು ಒಂದು ಸ್ಥಿರ ಬೆಲೆ, ಕಾನ್ಸ್ಟೆಂಟ್. ಸೊ ಇದು ಕೋಎಫಿಷಿಯಂಟ್ ಇಸ್ ಅ ಕಾನ್ಸ್ಟೆಂಟ್. ಇಲ್ಲಿ ನೋಡಿ, ಇದು 2 ಇದೆ, -5, 3, -7, ಇದೆಲ್ಲ ಕಾನ್ಸ್ಟೆಂಟ್ಸ್. ಎಕ್ಸ್ ಅನ್ನೋದು ಒಂದು ವೇರಿಯಬಲ್, ಚರಾಕ್ಷರ. ಪವರ್ ಎನ್ ಇದು ಒಂದು ಎಕ್ಸ್ಪೋನೆಂಟ್. ಎಕ್ಸ್ಪೋನೆಂಟ್ ಘಾತಾಂಕ ಅಂತೀವಿ, ಎಕ್ಸ್ಪೋನೆಂಟ್ ಇದು. ಇಲ್ಲಿ ಎಕ್ಸ್ಪೋನೆಂಟ್ ಇಸ್ 4, ಇಲ್ಲಿ ಎಕ್ಸ್ಪೋನೆಂಟ್ ಇಸ್ 2, ಇಲ್ಲಿ ಏನ್ ಬರ್ದಿಲ್ಲ. ಸೊ ಎಕ್ಸ್ಪೋನೆಂಟ್ ಇಸ್ 1. ಇಲ್ಲಿ ವೇರಿಯಬಲೇ ಇಲ್ಲ, ಹಾಗಾಗಿ ಅದು ನಾವು ಎಕ್ಸ್ ಪವರ್ 0 ಅನ್ಬೋದು. ಸೊ ಹಾಗಾಗಿ ಇಲ್ಲಿ ನೀವು ನೋಡಿದ್ರೆ ಟರ್ಮ್ ಬೈ ಟರ್ಮ್ ನೀವು ತಗೊಂಡ್ರೆ ಇಲ್ಲಿ 2x power 4 ಇಸ್ ಫಸ್ಟ್ ಟರ್ಮ್. ಅದರಲ್ಲಿ ಕೋಎಫಿಷಿಯಂಟ್ +2 ಬರುತ್ತೆ, ಏನು ಇಲ್ಲ ಅಲ್ಲಿ ಅಂದ್ರೆ +2. ಅದು 4 ಅನ್ನೋದು ಎಕ್ಸ್ಪೋನೆಂಟ್, ನಮ್ಮ ವೇರಿಯಬಲ್ಗೆ ಟು ದ ಪವರ್ ಆಫ್ ಅಂತ ಇದೆಯಲ್ಲ, ಇದು ಎಕ್ಸ್ಪೋನೆಂಟ್. ಇಲ್ಲಿ -5 ನೀವು ನೋಡಿದ್ರೆ ಸೈನ್ ಜೊತೆ ತಗೋಬೇಕು. ಇದು ಕೋಎಫಿಷಿಯಂಟ್. ಕೋಎಫಿಷಿಯಂಟ್ ಇಸ್ -5 ಎರಡನೇ ಟರ್ಮ್ಗೆ. ಪವರ್ 2 ಅಂದ್ರೆ ಎಕ್ಸ್ಪೋನೆಂಟ್ ಇಸ್ 2. ಇಲ್ಲಿ ಕೋಎಫಿಷಿಯಂಟ್ ಇಸ್ +3. ಆಮೇಲೆ ಎಕ್ಸ್ಪೋನೆಂಟ್ ಏನು ಬರ್ದಿಲ್ಲ ಅಂದ್ರೆ ಅದು ಎಕ್ಸ್, ಬರೀ ಎಕ್ಸ್ ಬರ್ದಿದ್ರೆ ಅದು ಟು ದ ಪವರ್ ಆಫ್ 1 ಅಂದ್ರೆ ಎಕ್ಸ್ಪೋನೆಂಟ್ ಅಲ್ಲಿ 1 ಆಗುತ್ತೆ. -7 ಕಾನ್ಸ್ಟೆಂಟ್ ಟರ್ಮ್ ಇದು, ಅದಕ್ಕೆ ಎಕ್ಸ್ ಇಲ್ಲ ಅಲ್ಲಿ, ಆದ್ರೆ ಎಕ್ಸ್ ಪವರ್ 0 ಅಂತ ಬರ್ಕೋಬಹುದು. ಯಾಕಂದ್ರೆ ಯಾವುದೇ ನಂಬರ್ ನೀವು ಟು ದ ಪವರ್ ಆಫ್ 0 ಮಾಡಿದ್ರೆ ಅದ್ರ ವ್ಯಾಲ್ಯೂ 1 ಆಗ್ಬಿಡುತ್ತೆ. ಸೊ ಯಾವುದೇ ವೇರಿಯಬಲ್ ನ ನೀವು ಟು ದ ಪವರ್ ಆಫ್ 0 ತಗೊಂಡ್ರೆ ಅದು 1 ಆಗುತ್ತೆ ವ್ಯಾಲ್ಯೂ. ಸೊ 7 × 1 7 ಆಗುತ್ತೆ. ಅದು -7 ಇದೆ ಇಲ್ಲಿ, -7 × 1 ಆಗುತ್ತೆ ಅದು. ಸೊ ಹೀಗೆ ನಾವು ಪಾರ್ಟ್ಸ್ ಆಫ್ ದ ಪಾಲಿನಾಮಿಯಲ್ ಅಂತ ನೋಡಿದ್ರೆ, ಪಾಲಿನಾಮಿಯಲ್ ಇಸ್ ಮೇಡ್ ಆಫ್ ಮೆನಿ ಟರ್ಮ್ಸ್. ಇಟ್ಸ್ ಅನ್ ಎಕ್ಸ್ಪ್ರೆಷನ್ ವಿಚ್ ಇಸ್ ಮೇಡ್ ಆಫ್ ಮೆನಿ ಟರ್ಮ್ಸ್. ಇದು ಒಂದು ಉಕ್ತಿ, ಅದರಲ್ಲಿ ಒಂದು ಇಲ್ಲ ಒಂದಕ್ಕಿಂತ ಜಾಸ್ತಿ ಪದಗಳಿರುತ್ತೆ. ಒಂದು ಟರ್ಮ್ ಅಲ್ಲಿ ಒಂದು ಕೋಎಫಿಷಿಯಂಟ್ ಇರುತ್ತೆ, ವೇರಿಯಬಲ್ ಇರುತ್ತೆ, ರೇಸ್ ಟು ದ ಪವರ್ ಆಫ್ ಎಕ್ಸ್ಪೋನೆಂಟ್ ಇರುತ್ತೆ. ಸೊ ಇದು ನಮ್ದು ಪಾಲಿನಾಮಿಯಲ್. ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಪಾಲಿನಾಮಿಯಲ್. ಅಂದ್ರೆ ಜನರಲ್ ಆಗಿ ನಾವು ಪಾಲಿನಾಮಿಯಲ್ ಬರಿಬೇಕು ಅಂದ್ರೆ ಎಷ್ಟೇ
ಪವರ್ ಆಫ್ ಎನ್ ತನಕನೂ ನಾವು ಹೋಗ್ಬೋದು. ಆದ್ರೆ ಇದರಲ್ಲಿ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇರುತ್ತೆ, ಅಂದ್ರೆ ನೀವು ಎಷ್ಟು ಟರ್ಮ್ಸ್ ಇರುತ್ತೆ ಅಂತ ಎಣಿಸ್ಬೋದು. ಸೊ ಇದರಲ್ಲಿ ಎನ್ ಟರ್ಮ್ಸ್ ಇದೆ, ಸ್ಟಾರ್ಟಿಂಗ್ ವಿತ್ ಎಕ್ಸ್ ಪವರ್ 0, ಎಕ್ಸ್ ಪವರ್ 1, ಎಕ್ಸ್ ಪವರ್ 2, ಎಕ್ಸ್ ಪವರ್ 3, ಎಕ್ಸ್ ಪವರ್ nth ಟರ್ಮ್ ಇದು. ಸೊ ದಿಸ್ ಇಸ್ ದ ಎನ್ ಟರ್ಮ್ ಪಾಲಿನಾಮಿಯಲ್. ಇದು ಲೀಡಿಂಗ್ ಟರ್ಮ್ ಅಂತೀವಿ. ಇದರಲ್ಲಿ ನೀವು ನೋಡಿದ್ರೆ ಹೈಯೆಸ್ಟ್ ಪವರ್ ಫಸ್ಟ್ ಬರಿಬೇಕು, ಆಮೇಲೆ ನೆಕ್ಸ್ಟ್ ಲೋವರ್ ಪವರ್ ಅಂತ ಇಟ್ಕೊಂಡು ಎಕ್ಸ್ ಪವರ್ 3, ಎಕ್ಸ್ ಪವರ್ 2, ಎಕ್ಸ್ ಪವರ್ 1, ಇಲ್ಲಿ ಎಕ್ಸ್ ಪವರ್ 1, ಅದನ್ನ 1 ಅಂತ ಇರೋದ್ರಿಂದ 1 ಬರೆಯೋದೇನು ಬೇಕಾಗಿಲ್ಲ, ಬರೀ ಎಕ್ಸ್ ಬರೆದ್ರೆ ಅದು ಟು ದ ಪವರ್ ಆಫ್ 1. ಆಮೇಲೆ ದಿಸ್ ಇಸ್ ಎಕ್ಸ್ ಪವರ್ 0, ಬಟ್ ಎಕ್ಸ್ ಪವರ್ 0 is 1, ಸೊ ಅದನ್ನು ಬರೆಯೋದು ಬೇಕಾಗಿಲ್ಲ. ಇವೆರಡನ್ನು ನಾವು ಬರೆಯೋದು ಬೇಕಾಗಿ, ಬಟ್ ಅರ್ಥ ಮಾಡ್ಕೋಬೇಕು, ಅದು ಇಲ್ಲ ಅಂದ್ರೂ ದಿಸ್ ಇಸ್ ಎಕ್ಸ್ ಪವರ್ 1 ಅಂಡ್ ನೆಕ್ಸ್ಟ್ ಟರ್ಮ್ ಇಸ್ ಎಕ್ಸ್ ಪವರ್ 0 ಅಂತ. ಇವಾಗ ಇದನ್ನ ಎನ್, ದಿಸ್ ಇಸ್ ದ ಲೀಡಿಂಗ್ ಟರ್ಮ್, ಅಂದ್ರೆ ಫಸ್ಟ್ ಟರ್ಮ್, ಇದು ಹೈಯೆಸ್ಟ್ ಪವರ್ ಇರೋದನ್ನ ಫಸ್ಟ್ ಬರಿಬೇಕು. ಈಚ್ ಒನ್ ಇಸ್ ಅ ಟರ್ಮ್. ಟರ್ಮ್ ಅಲ್ಲಿ ಎಲ್ಲಾ ಟರ್ಮ್ ಅಲ್ಲೂ ಒಂದು ಕೋಎಫಿಷಿಯಂಟ್ ಇರುತ್ತೆ, ಅದನ್ನ ಎ 0 ಇಂದ ಹಿಡಿದು A1, A2, A3, A4, AN. ಸುಮ್ಮನೆ ಇದು ಎಷ್ಟನೇ ಟರ್ಮ್ ಅಂತ ತೋರ್ಸೋಕೆ ಈ ತರ ಕೆಳಗಡೆ ಬರೆಯೋದು. ಸೊ ಇವಾಗ ಒಂದು ಎಕ್ಸಾಂಪಲ್ ನೋಡೋಣ ನಾವು. ಈ ತರ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ರೆ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಹೆಂಗ್ ಹಾಕೋದು ಅಂತ. ಇವಾಗ ಇದ್ರಲ್ಲಿ ಹೈಯೆಸ್ಟ್ ಪವರ್ ಇರೋದು 3, ಬರೀ 9 ಇರೋದು ಎಕ್ಸ್ ಪವರ್ 0 ಆಯ್ತು, y ಅಂತ ಇರೋದು y ಪವರ್ 1 ಆಯ್ತು. ಸೊ ಇದು y ಪವರ್ 3 ಹೈಯೆಸ್ಟ್ ಪವರ್ ಇದು. ಸೊ ಇದನ್ನ ಫಸ್ಟ್ ಬರ್ಕೋಬೇಕು, ಮೈನಸ್ ವೈ ಸ್ಕ್ವೇರ್. ಇದು ಮೈನಸ್ ಜೊತೆ ತಗೋಬೇಕು, ಟರ್ಮ್ ತಗೊಳ್ಳುವಾಗ ನೀವು ಏನ್ ಸೈನ್ ಇದೆಯೋ ಅದ್ರ ಜೊತೆನೆ ತಗೋಬೇಕು. ಸೊ ಮೈನಸ್ ವೈ ಸ್ಕ್ವೇರ್. ನೆಕ್ಸ್ಟ್ ಟರ್ಮ್ ನಮ್ಗೆ y ಪವರ್ 1 ಬರುತ್ತೆ, ಪ್ಲಸ್ y ಕಾನ್ಸ್ಟೆಂಟ್ ಟರ್ಮ್ ಲಾಸ್ಟ್ ಅಲ್ಲಿ ಬರ್ಕೋಬೇಕು. ಅದಕ್ಕೆ ಇಲ್ಲೂ ನೀವು ನೋಡಿದ್ರೆ ಕಾನ್ಸ್ಟೆಂಟ್ ಟರ್ಮ್ ಲಾಸ್ಟ್ ಅಲ್ಲಿ ಇರುತ್ತೆ. ಹೈಯೆಸ್ಟ್ ಪವರ್ ಇಂದ ಲೋಯೆಸ್ಟ್ ಪವರ್ ತನಕ ಹೋಗುತ್ತೆ. ಸೊ ನೀವು ಬರೆಯುವಾಗ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಪಾಲಿನಾಮಿಯಲ್ ಬರೆಯುವಾಗ ಈ ತರ ಬರಿಬೇಕು. ಇವಾಗ ಯಾವ್ದು ಪಾಲಿನಾಮಿಯಲ್ ಯಾವ್ದು ಇಲ್ಲ ಅಂತ ನೋಡೋಣ. ಇದರಲ್ಲಿ ಇದು ಪಾಲಿನಾಮಿಯಲ್, ಯಾಕಂದ್ರೆ ನಮ್ಗೆ ಟು ದ ಪವರ್ ಆಫ್ ನಾನ್ ನೆಗೆಟಿವ್ ಇಂಟಿಜರ್, ಅಂದ್ರೆ 0 ಆದ್ರೂ ಆಗ್ಬೋದು, ಪಾಸಿಟಿವ್ ಇಂಟಿಜರ್ ಆದ್ರೂ ಆಗ್ಬೋದು. ಸೊ ಇದು ಹೈಯೆಸ್ಟ್ ಪವರ್ 2 ಇದೆ, ಇಲ್ಲಿ ಪವರ್ 1 ಇದೆ, ಪವರ್ 0 ಇಲ್ಲಿ. ಸೊ ಹಾಗಾಗಿ ಇದು ಪಾಲಿನಾಮಿಯಲ್ ಆಗುತ್ತೆ. ಇಲ್ಲಿ ನೋಡಿದ್ರೆ ನೀವು ರೈಟ್ ಸೈಡ್ ಅಲ್ಲಿ 10x ಪವರ್ ಮೈನಸ್ 1 ಪ್ಲಸ್ 6x ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಸರಿಯಾಗಿದೆ, ಪರವಾಗಿಲ್ಲ, ಬಟ್ ಇದು ಎಕ್ಸ್ ಪವರ್ ಮೈನಸ್ 1 ಇರೋದ್ರಿಂದ ಇದು ನೆಗೆಟಿವ್ ಪವರ್ ಆಯ್ತು. ಸೊ ಇದು ಪಾಲಿನಾಮಿಯಲ್ ಅಲ್ಲ. ಅದೇ ತರ ಇದು ಎಕ್ಸ್ ಪವರ್ 3, ಇದು ಮೈನಸ್ ಎಕ್ಸ್ ಗಿರೋದು, ಟರ್ಮ್ ಗಿರೋದು, ಆದ್ರೆ ಪವರ್ ಇರೋದು ಪಾಸಿಟಿವ್ ಇದೆ. ಸೊ ಇದು ಕರೆಕ್ಟ್ ಇದೆ. ಪ್ಲಸ್ 9 ಕಾನ್ಸ್ಟೆಂಟ್ ಟರ್ಮ್ ಯಾವಾಗಲಾದ್ರೂ ಹಾಕೋಬಹುದು, ನೋ ಪ್ರಾಬ್ಲಮ್. ಸೊ ಇದು ಒಂದು ಪಾಲಿನಾಮಿಯಲ್ ಆಗುತ್ತೆ. ಇದನ್ನ ನೋಡೋಣ, ರೂಟ್ ಎಕ್ಸ್ ಮೈನಸ್ 2 ಅಂತ. ಇವಾಗ ರೂಟ್ ಎಕ್ಸ್ ನ ನಾವು ಎಕ್ಸ್ ಪವರ್ ಹಾಫ್ ಅಂತಾನು ಬರ್ಕೋಬಹುದು. ಸೊ ಇದು ಫ್ರಾಕ್ಷನ್ ಆಗೋಗಿರೋದ್ರಿಂದ ಇದು ಹೋಲ್ ನಂಬರ್ ಇಲ್ಲ, ಹಾಗಾಗಿ ಇದು ಪಾಲಿನಾಮಿಯಲ್ ಅಲ್ಲ. ಇದು ನಮ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ, ಪರವಾಗಿಲ್ಲ. 4x ಪವರ್ 4 ಪ್ಲಸ್ 5x ಕ್ಯೂಬ್ ಮೈನಸ್ 8x ಸ್ಕ್ವೇರ್ ಎಲ್ಲ ಹೋಲ್ ನಂಬರ್ಸ್ ಇದೆ ನೋಡಿ ಇಲ್ಲಿ, ಅಂಡ್ ಎಲ್ಲ ಪಾಸಿಟಿವ್ ಪವರ್ ಇದೆ. ಸೊ ಹಾಗಾಗಿ ಇದು ಪಾಲಿನಾಮಿಯಲ್ ಆಗುತ್ತೆ. ಇದರಲ್ಲಿ 3/x ಇರೋದನ್ನ ನಾವು 3x ಟು ದ ಪವರ್ ಆಫ್ ಮೈನಸ್ 1 ಅಂತಾನು ಬರ್ಕೋಬಹುದು. ಸೊ ಇದು 3x ಟು ದ ಪವರ್ ಮೈನಸ್ 1 ಆಗಿರೋದ್ರಿಂದ ತಿರ್ಗಾ ಇದು ನೆಗೆಟಿವ್ ಪವರ್ ಆಯ್ತು, ಹಂಗಾಗಿ ಇದು ಪಾಲಿನಾಮಿಯಲ್ ಅಲ್ಲ. ಈ ತರ ನಾವು ಯಾವುದೇ ಎಕ್ಸ್ಪ್ರೆಷನ್ ನೋಡಿದ್ರು ಅದನ್ನ ಪಾಲಿನಾಮಿಯಲ್ ಇಲ್ಲ ಅಂದ್ರೆ ಪಾಲಿನಾಮಿಯಲ್ ಇಲ್ಲ ಅಂತ ಹೇಳ್ಬೋದು. ಪಾಲಿನಾಮಿಯಲ್ಸ್ ನ ಹೇಗೆ ನಾವು ವರ್ಗೀಕರಣ ಮಾಡಬಹುದು ಅಂತ ನೋಡೋಣ ಇವಾಗ. ಕ್ಲಾಸಿಫಿಕೇಶನ್ ಆಫ್ ಪಾಲಿನಾಮಿಯಲ್ಸ್. ಇವಾಗ 3 ತರದ್ರಲ್ಲಿ ನಾವು ಅದನ್ನ ವರ್ಗೀಕರಣ ಮಾಡಬಹುದು, ಕ್ಲಾಸಿಫೈ ಮಾಡಬಹುದು. ನಂಬರ್ ಆಫ್ ವೇರಿಯೇಬಲ್ಸ್ ಅಂದ್ರೆ ಎಷ್ಟು ಚರಾಕ್ಷರಗಳು ವೇರಿಯೇಬಲ್ಸ್ ನಾವು ಯೂಸ್ ಮಾಡ್ತೀವಿ ಅದ್ರ ಮೇಲೆ. ಇವಾಗ ಇದರಲ್ಲಿ ದಿಸ್ ಇಸ್ ಅ ಪಾಲಿನಾಮಿಯಲ್ ಇನ್ 1 ವೇರಿಯೇಬಲ್, ಯಾಕಂದ್ರೆ ಚರಾಕ್ಷರ ಉಪಯೋಗಿಸೋದು ಬರೀ y ನಾವು ಉಪಯೋಗಿಸ್ತಾ ಇದ್ದೀವಿ. ಇದು ಫಸ್ಟ್ ಎಕ್ಸ್ಪ್ರೆಷನ್ ಅಲ್ಲಿ ಬರೀ ನಿಮ್ಗೆ y ಇರೋದು. ಆದ್ರೆ ಇದರಲ್ಲಿ ನೋಡಿದ್ರೆ a ಕ್ಯೂಬ್ ಮೈನಸ್ 3a ಸ್ಕ್ವೇರ್ b, ಅಂದ್ರೆ b ನು ಒಂದು ವೇರಿಯೇಬಲ್ ಆಯ್ತು, ಪ್ಲಸ್ 3ab ಸ್ಕ್ವೇರ್ ಮೈನಸ್ b ಕ್ಯೂಬ್, ಇನ್ಯಾವುದು ವೇರಿಯೇಬಲ್ ಇಲ್ಲ ಇದರಲ್ಲಿ. ಸೊ 2 ವೇರಿಯೇಬಲ್ಸ್ ಇದೆ ಇದರಲ್ಲಿ, ಹಾಗಾಗಿ ಪಾಲಿನಾಮಿಯಲ್ ಇನ್ 2 ವೇರಿಯೇಬಲ್ಸ್ ಅಂತ ಹೇಳ್ಬೋದು ಇದನ್ನ. ನೆಕ್ಸ್ಟ್ ಪಾಲಿನಾಮಿಯಲ್ ಇನ್ 3 ವೇರಿಯೇಬಲ್ಸ್. ಇವಾಗ ಇದು ನೋಡಿದ್ರೆ ನೀವು x ಒಂದು ವೇರಿಯೇಬಲ್, y ಒಂದು ವೇರಿಯೇಬಲ್ ಇದೆ, ಇಲ್ಲಿ z ಒಂದು ವೇರಿಯೇಬಲ್, ಇದರಲ್ಲೂ ಎಲ್ಲ x y z 3 ವೇರಿಯೇಬಲ್ ಇದೆ ಈ ಎಕ್ಸ್ಪ್ರೆಷನ್ ಅಲ್ಲಿ. ಹಾಗಾಗಿ ಇದು ಪಾಲಿನಾಮಿಯಲ್ ಇನ್ 3 ವೇರಿಯೇಬಲ್ಸ್ ಆಗುತ್ತೆ. ಸೊ ಈ ತರ ನಾವು ಪಾಲಿನಾಮಿಯಲ್ಸ್ ಇನ್ 1 ವೇರಿಯೇಬಲ್, ಪಾಲಿನಾಮಿಯಲ್ಸ್ ಇನ್ 2 ವೇರಿಯೇಬಲ್ಸ್, ಪಾಲಿನಾಮಿಯಲ್ ಇನ್ 3 ವೇರಿಯೇಬಲ್ಸ್ ಆ ತರ ನೋಡ್ಬೋದು.
ಬೈ ನಂಬರ್ ಆಫ್ ಟರ್ಮ್ಸ್ ಅಂದ್ರೆ ಎಷ್ಟು ಪದಗಳಿದೆ ಅದ್ರ ಮೇಲೂ ನಾವು ಕ್ಲಾಸಿಫೈ ಮಾಡಬಹುದು. ಪಾಲಿನಾಮಿಯಲ್ ವಿತ್ ಒನ್ ಟರ್ಮ್ ಅಂದ್ರೆ ಅದಕ್ಕೆ ಏನೋ ಸ್ಪೆಷಲ್ ಹೆಸರು ಇದೆ, ಮೊನೋಮಿಯಲ್ ಅಂತ. ಸೊ ಇದ್ರಲ್ಲಿ ಒನ್ ಟರ್ಮ್ ಇರೋದ್ರಿಂದ ಇದನ್ನ ಮೋನೋ ಅಂದ್ರೆ ಒಂದು, ಅದಕ್ಕೆ ಮೋನೋಮಿಯಲ್ ಅಂತ ಹೇಳ್ತೀವಿ. ಪಾಲಿನಾಮಿಯಲ್ ವಿತ್ ಟೂ ಟರ್ಮ್ಸ್ ಅಂದ್ರೆ ಅದಕ್ಕೆ ಬೈನಾಮಿಯಲ್ ಅಂತ. ಬೈ ಅಂದ್ರೆ ಎರಡು. ಸೊ ಇದರಲ್ಲಿ ಎರಡು ಪದಗಳಿರೋದ್ರಿಂದ ಬೈನಾಮಿಯಲ್ ಆಗುತ್ತೆ. ಇದಕ್ಕೆ ಪವರ್ ಎಷ್ಟಿದ್ರು ಪರವಾಗಿಲ್ಲ, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಎಷ್ಟು ವೇರಿಯೇಬಲ್ಸ್ ಇದ್ರೂ ಪರವಾಗಿಲ್ಲ. ಬಟ್ ಟರ್ಮ್ಸ್, ಇದು ಟರ್ಮ್ಸ್ ಮೇಲೆ ಹೋಗುತ್ತೆ. ಇದರಲ್ಲಿ 3 ಟರ್ಮ್ಸ್ ಇದೆ ನೋಡಿ, 1 2 3. ಅಗೇನ್ ಎಷ್ಟು ವೇರಿಯೇಬಲ್ಸ್ ಇದೆ ಅದು ನಮ್ಗೆ ಕೌಂಟ್ ಆಗಲ್ಲ, ಪವರು ಕೌಂಟ್ ಆಗಲ್ಲ. ಇಟ್ ಇಸ್ ಅ ಟ್ರೈನಾಮಿಯಲ್. ಟ್ರೈನಾಮಿಯಲ್ ಅಂದ್ರೆ 3 ಟರ್ಮ್ಸ್ ಇರೋದು ಎಕ್ಸ್ಪ್ರೆಷನ್ ಇದು. ಬೈನಾಮಿಯಲ್ ಅಂದ್ರೆ 2 ಟರ್ಮ್ಸ್ ಇರೋ ಎಕ್ಸ್ಪ್ರೆಷನ್. ಮೋನಾಮಿಯಲ್ ಅಂದ್ರೆ 1 ಟರ್ಮ್ ಇರೋದು ಎಕ್ಸ್ಪ್ರೆಷನ್. ಇದರಲ್ಲಿ ಇದಕ್ಕಿಂತ ಜಾಸ್ತಿ ಟರ್ಮ್ಸ್ ಇದ್ರೆ ಬರೀ ನಾವು ಪಾಲಿನಾಮಿಯಲ್ ಅಂತ ಹೇಳ್ಬೋದು. ಇವಾಗ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಮೇಲೂ ಕ್ಲಾಸಿಫೈ ಮಾಡ್ಬೋದು ಘಾತಾಂಕದ ಮೇಲೆ. 0 ಡಿಗ್ರಿ ಪಾಲಿನಾಮಿಯಲ್. ಇದ್ಯಾಕೆ 0 ಡಿಗ್ರಿ ಅಂತೀವಿ ಅಂದ್ರೆ ಬರೀ 10 ಇದ್ರೆ ಅದು 10x⁻0 ಆಗುತ್ತೆ. ಇಲ್ಲಿ 10 x⁻x ಇಲ್ಲ, ಏನಾದ್ರೂ ವೇರಿಯೇಬಲ್ ತಗೋಬಹುದು, y z ಇಟ್ ಡಸಂಟ್ ಮ್ಯಾಟರ್. ಪವರ್ 0, ಇದು ಪವರ್ 0 ಇರೋದ್ರಿಂದ 0 ಡಿಗ್ರಿ ಪಾಲಿನಾಮಿಯಲ್. ಇದನ್ನ ನಾವು ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂತಾನು ಹೇಳ್ತೀವಿ. 10 ಇಸ್ ಆಲ್ಸೋ ಎ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಬಿಕಾಸ್ ಚೇಂಜ್ ಆಗೋದು ಯಾವುದು ಇಲ್ಲ ಇದರಲ್ಲಿ. ದಿಸ್ ಇಸ್ ಫಸ್ಟ್ ಡಿಗ್ರಿ ಪಾಲಿನಾಮಿಯಲ್ 5x - 4 ಅನ್ನೋದು, ಯಾಕಂದ್ರೆ ಎಕ್ಸ್ ಪವರ್ ಇಲ್ಲಿ 1 ಆಗುತ್ತೆ. ಇದನ್ನ ಲೀನಿಯರ್ ಪಾಲಿನಾಮಿಯಲ್ ಅಂತೀವಿ. ದಿಸ್ ಇಸ್ ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್, ಯಾಕಂದ್ರೆ ಇದು y ಪವರ್ 2 ಇದೆ. ದ ಹೈಯೆಸ್ಟ್ ಪವರ್ ಇನ್ ದಿಸ್ ಎಕ್ಸ್ಪ್ರೆಷನ್ ಆಫ್ y ಇಸ್ 2. ಅದಕ್ಕೆ ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್. ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್ ಗೆ ಒಂದು ಸ್ಪೆಷಲ್ ಹೆಸರಿದೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ. ಥರ್ಡ್ ಡಿಗ್ರಿ ಪಾಲಿನಾಮಿಯಲ್, ಇದನ್ನ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತಾರೆ. ಇಲ್ಲಿ ಹೈಯೆಸ್ಟ್ ಪವರ್ ಆಫ್ m ಇಸ್ ಈಕ್ವಲ್ ಟು 3. ಹಾಗಾಗಿ ಅದನ್ನ ಥರ್ಡ್ ಡಿಗ್ರಿ ಪಾಲಿನಾಮಿಯಲ್ ಇಲ್ಲ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳ್ಬೋದು. ಇವಾಗ ನಾವು ಪಾಲಿನಾಮಿಯಲ್ಸ್ ನ ಡೈಲಿ ಲೈಫಲ್ಲಿ ಹೇಗೆ ಬಳಸಬಹುದು ಅಂತ ನೋಡೋಣ. ಒಂದು ಎಕ್ಸಾಂಪಲ್ ತಗೊಳ್ತೀನಿ ಇಲ್ಲಿ. ವಾಟ್ ಟೈಮ್ ಡಸ್ ಸ್ಕೂಲ್ ಸ್ಟಾರ್ಟ್ ಆನ್ ಡಿಫ್ರೆಂಟ್ ಡೇಸ್ ಆಫ್ ದ ವೀಕ್? ಅಂದ್ರೆ ವಾರದ ಪ್ರತಿದಿನವೂ ಶಾಲೆ ಎಷ್ಟು ಗಂಟೆಗೆ ಶುರು ಆಗತ್ತೆ ಅಂತ ನಾವು ಲೆಕ್ಕ ಹಾಕ್ಬೇಕು. ಅದಕ್ಕೆ ಒಂದು ಪಾಲಿನಾಮಿಯಲ್ ಸೆಟ್ ಮಾಡ್ಬೇಕು ಅಂದ್ರೆ ನೋಡೋಣ. ನಾವು ಚರಾಕ್ಷರ ಇಲ್ಲಿ ವಿಚ್ ಡೇ ಆಫ್ ವೀಕ್ ಅಂತ ತಗೋಬಹುದು. ವಾರದ ದಿನಾನ ನಾವು ಎಕ್ಸ್ ಅಂತ ತಗೋಬಹುದು. ಎಷ್ಟು ಗಂಟೆಗೆ ಸ್ಕೂಲ್ ಶುರು ಆಗುತ್ತೆ ಅನ್ನೋದು ಪಿ ಆಫ್ ಎಕ್ಸ್. ಯಾಕೆ ಪಿ ಆಫ್ ಎಕ್ಸ್ ಅಂತ ಹೇಳ್ತೀವಿ ಅಂದ್ರೆ ಇದು ಎಕ್ಸ್ ಮೇಲೆ ಡಿಪೆಂಡ್ ಆಗಿದೆ. ಈ ಎಕ್ಸ್ಪ್ರೆಷನ್ ಇಟ್ ಈಸ್ ಗೋಯಿಂಗ್ ಟು ಬಿ ಅನ್ ಎಕ್ಸ್ಪ್ರೆಷನ್ ಇನ್ ಎಕ್ಸ್. ಅದಕ್ಕೋಸ್ಕರ ಪಿ ಆಫ್ ಎಕ್ಸ್. ನಾವು ಕ್ಯೂ ಆಫ್ ಎಕ್ಸ್, ಆರ್ ಆಫ್ ಎಕ್ಸ್, ಹೆಚ್ ಆಫ್ ಎಕ್ಸ್, ಜಿ ಆಫ್ ಎಕ್ಸ್ ಏನಾದ್ರೂ ಕರಿಬಹುದಾಗಿತ್ತು, ಎಫ್ ಆಫ್ ಎಕ್ಸ್. ಇದರಲ್ಲಿ ಈ ಎಕ್ಸಾಂಪಲ್ ಪಿ ಆಫ್ ಎಕ್ಸ್ ಅಂತ ಹಾಕೊಳ್ಳೋಣ. ಸೊ ಮೊದಲನೇ ದಿನ ಫಸ್ಟ್ ಡೇ ಆಫ್ ದ ವೀಕ್ 8 ಗಂಟೆಗೆ ಓಪನ್ ಆಗುತ್ತೆ. ಸೆಕೆಂಡ್ ಡೇ ಆಫ್ ದ ವೀಕ್ 8 ಗಂಟೆ, ಬಿಕಾಸ್ ಸ್ಕೂಲ್ ಸ್ಟ್ಯಾಂಡರ್ಡ್ ಟೈಮಿಂಗ್ ಇದೆ. ಸೊ ಹಂಗಾಗಿ ಎಲ್ಲಾ ದಿನಾನು 8 ಗಂಟೆಗೆ ಓಪನ್ ಆಗೋದು. ಅದನ್ನ ಒಂದು ಗ್ರಾಫ್ ಹಾಕಿ ನೋಡೋಣ. ಎಕ್ಸ್ ಇಸ್ ಈಕ್ವಲ್ ಟು ಡೇಸ್ ಆಫ್ ವೀಕ್ ಅಂತ ಹೇಳಿದ್ರೆ 1 2 3 4 5 ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಫ್ರೈಡೇಗೆ ಕೊಡ್ಬೋದು ನಾವು. ಇಲ್ಲಿ ಟೈಮ್ ಸ್ಕೂಲ್ ಬೆಲ್ ರಿಂಗ್ಸ್ 7 AM 8 AM 9 AM 10 AM 11 AM. ಮಂಡೇ 8 AM, ಟ್ಯೂಸ್ಡೇ 8 AM, ವೆಡ್ನೆಸ್ಡೇ 8 AM, ಥರ್ಸ್ಡೇ, ಫ್ರೈಡೇ. ಎಲ್ಲ ದಿನಾನು ಒಂದೇ ಟೈಮ್ ಸ್ಕೂಲ್ ಬೆಲ್ ರಿಂಗ್ ಆಗುತ್ತೆ. ಸೊ ದಿಸ್ ಇಸ್ ಅ ಕಾನ್ಸ್ಟೆಂಟ್, ಅಂದ್ರೆ ಚೇಂಜ್ ಆಗಲ್ಲ. ಇದರಲ್ಲಿ ಚೇಂಜ್ ಆಗೋದು ಯಾವುದು ಇಲ್ಲ. ಇದರಲ್ಲಿ ಯಾವುದು ಎಕ್ಸ್ ಟರ್ಮ್ ಬರಲ್ಲ. ಇದನ್ನ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ಸ್ಪೆಷಲ್ ಕೇಸ್ ಅಂದ್ರೆ 0 ಪಾಲಿನಾಮಿಯಲ್. ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಅಂದ್ರೆ 0 ಅನ್ನೋದು ಕಾನ್ಸ್ಟೆಂಟ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ದ ಡಿಸ್ಟೆನ್ಸ್ ಕವರ್ಡ್ ಬೈ ಅ ಟ್ರೈನ್ ಟ್ರಾವೆಲಿಂಗ್ ಅಟ್ 4 km/h. ಸೊ ಈ ಟ್ರೈನ್ 4 km/h ಅಲ್ಲಿ ಹೋಗ್ತಾ ಇದೆ. ಎಷ್ಟು ಗಂಟೆ ಕಾಲಕ್ಕೆ ಎಷ್ಟು ದೂರ ಹೋಗಿದೆ ಅಂತ ನಾವು ನೋಡ್ಬೇಕು ಅಂದ್ರೆ ಎಷ್ಟು ಗಂಟೆ ಕಾಲ ಅನ್ನೋದು ನಾವು ಚರಾಕ್ಷರ ಇಟ್ಕೋಬಹುದು, ವೇರಿಯೇಬಲ್. ಪಿ ಆಫ್ ಎಕ್ಸ್ ಅನ್ನೋದು ಡಿಸ್ಟೆನ್ಸ್ ಟ್ರಾವೆಲ್ಡ್, ಅಂದ್ರೆ ಎಷ್ಟು ದೂರ ಹೋಗಿರುತ್ತೆ ಈ ಟ್ರೈನು ಅಷ್ಟು ಗಂಟೆ ಕಾಲದಲ್ಲಿ ಅಂತ. ಇವಾಗ ಪಿ ಆಫ್ ಎಕ್ಸ್ ಡಿಪೆಂಡೆಂಟ್ ಆನ್ ಎಕ್ಸ್, ಯಾಕಂದ್ರೆ ಎಷ್ಟು ಟೈಮ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಎಷ್ಟು ದೂರ ಹೋಗುತ್ತೆ ಅಂತ. ಇದಕ್ಕೆ ಒಂದು ಟೇಬಲ್ ಹಾಕೊಂಡ್ರೆ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಅವರ್ ಅಲ್ಲಿ 4 ಕಿಲೋಮೀಟರ್ಸ್ ಓಡಿರುತ್ತೆ. 2 ಗಂಟೆ ಕಾಲ ಆದ್ಮೇಲೆ 4 × 2 8 ಕಿಲೋಮೀಟರ್ಸ್ ಹೋಗಿರುತ್ತೆ. ಹಂಗೆ 4 × 3 3 ಗಂಟೆ ಕಾಲ ಆದ್ಮೇಲೆ 4 × 4 4 ಗಂಟೆ ಕಾಲ ಆದ್ಮೇಲೆ 20 ಕಿಲೋಮೀಟರ್ಸ್ ಆಫ್ಟರ್ 5 hours ಹೋಗಿರುತ್ತೆ. ಇದನ್ನ ಒಂದು ಗ್ರಾಫ್ ಹಾಕೊಳ್ಳೋಣ. ಇವಾಗ ಪಿ ಆಫ್ ಎಕ್ಸ್ ನಾವು ಜನರಲ್ ಆಗಿ ಬರಿಬೇಕು ಅಂದ್ರೆ 4 times ಎಕ್ಸ್ ಅಂತ ಬರ್ಕೋಬಹುದು. ಅಂದ್ರೆ 10 ಗಂಟೆ ಕಾಲನಲ್ಲಿ ಎಷ್ಟು ದೂರ ಹೋಗಿರುತ್ತೆ ಅಂದ್ರೆ ಸುಮ್ನೆ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಸಿಕ್ಬಿಡತ್ತೆ 40 kilometers ಅಂತ. ಸೊ ಪಿ ಆಫ್ ಎಕ್ಸ್ ಈಕ್ವಲ್ ಟು 4x. 4x is the expression we are using
ಫಾರ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್. ಇವಾಗ ಇದನ್ನ ಚಾರ್ಟ್ ಮಾಡಿದ್ರೆ ನಾವು ಇದು ನಂಬರ್ ಆಫ್ ಅವರ್ಸ್ ಅಂತ ಇಟ್ಕೊಳ್ಳೋಣ, ಇದು ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಇಟ್ಕೊಂಡ್ರೆ, ಸೊ ಫಸ್ಟ್ ಅವರ್ ಅಲ್ಲಿ 4 ಕಿಲೋಮೀಟರ್ಸ್ ಹೋಗಿರುತ್ತೆ, ಸೆಕೆಂಡ್ ಅವರ್ ಅಲ್ಲಿ 8 ಕಿಲೋಮೀಟರ್ಸ್, ಥರ್ಡ್ ಅವರ್ ಅಲ್ಲಿ 12 ಕಿಲೋಮೀಟರ್ಸ್, ಫೋರ್ತ್ ಅವರ್ ಅಲ್ಲಿ 16 ಕಿಲೋಮೀಟರ್ಸ್, ಫಿಫ್ತ್ ಅವರ್ ಅಲ್ಲಿ 20 ಕಿಲೋಮೀಟರ್ಸ್. ಇದು ನೋಡಿದ್ರೆ ಇದು ಒಂದು ಸ್ಟ್ರೈಟ್ ಲೈನ್ ಆಗಿದೆ. ಸೊ ದಿಸ್ ಇಸ್ ಕಾಲ್ಡ್ ಅ ಲೀನಿಯರ್ ಪಾಲಿನಾಮಿಯಲ್. ಲೈನ್ ಇರೋದ್ರಿಂದ ಲೀನಿಯರ್ ಪಾಲಿನಾಮಿಯಲ್ ಅಂತೀವಿ. ಸೊ ಈ ಫಸ್ಟ್ ಡಿಗ್ರಿ ಆರ್ ಲೀನಿಯರ್ ಪಾಲಿನಾಮಿಯಲ್ಸ್, ಯಾಕಂದ್ರೆ ನಮಗೆ ಚಾರ್ಟ್ ಮಾಡಿದ್ರೆ ನಮ್ಗೆ ಒಂದು ಲೈನ್ ಸಿಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇವಾಗ ಈ ಬ್ರಿಡ್ಜ್ದು ಈ ಕೇಬಲ್ ಈ ಪೋರ್ಷನ್ ನಾವು ಡಿಸೈನ್ ಮಾಡ್ತಾ ಇದ್ರೆ, ನಾವು y ಅಂದ್ರೆ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ರೋಡ್ ಅಂತ ಇಟ್ಕೊಳ್ಳೋಣ. ಇಲ್ಲಿಂದ ಈ ಕಡೆಗೆ ಇಲ್ಲ ಅಂದ್ರೆ ಈ ಕಡೆಗೆ ಡಿಸ್ಟೆನ್ಸ್ y ಅಂತ ಇಟ್ಕೊಳ್ಳೋಣ. ಹೈಟ್ ಆಫ್ ಕೇಬಲ್ ಫ್ರಮ್ ದ ರೋಡ್, ಆ ಪಾಯಿಂಟ್ ಇಂದ ಎಷ್ಟು ಹೈಟ್ ಅಲ್ಲಿ ಕೇಬಲ್ ಇದೆ ಅನ್ನೋದು ಪಿ ಆಫ್ y ಅಂತ ಇಟ್ಕೊಳ್ಳೋಣ. ಸೊ ಇದು ಹಾರಿಜಾಂಟಲ್, ನಮ್ಗೆ ಈ ಸೆಂಟರ್ ಪಾಯಿಂಟ್ ಇಂದ ನಾವು ಮೆಷರ್ ಮಾಡೋದು. ಪಾಲಿನಾಮಿಯಲ್ ನ y² + 1 ಅಂತ ಇಟ್ಕೊಳ್ಳೋಣ. ಈ ಶೇಪ್ ಬರುತ್ತಾ ಅಂತ ನೋಡೋಣ. ಸೊ y² + 1 ಅನ್ನೋ ಪಾಲಿನಾಮಿಯಲ್ ಇಟ್ಕೊಂಡಿರೋದ್ರಿಂದ ನಾವು ಈ ತರ ಚಾರ್ಟ್ ಹಾಕಿದ್ರೆ -2 -1 0 1 2, ನಾನು ಈ ಸೆಂಟರ್ ಇಂದ ಈ ಕಡೆಗೆ ಆ ಕಡೆಗೆ ಎರಡು ಕಡೆನೂ ಪಾಯಿಂಟ್ಸ್ ತಗೊಂಡಿದ್ದೀನಿ. ಸೊ -2 ಅಂದ್ರೆ y² ಅಂದ್ರೆ -2² + 1 = 5 ಆಗುತ್ತೆ. -1² + 1 y ಇರೋ ಜಾಗಕ್ಕೆ ಈ ವ್ಯಾಲ್ಯೂನ ಹಾಕ್ಬಿಟ್ಟು ಈ ಪಾಲಿನಾಮಿಯಲ್ ನ ಇವ್ಯಾಲ್ಯೂಯೇಟ್ ಮಾಡೋದು. ಸೊ ಅದು ಪಾಲಿನಾಮಿಯಲ್ ಗೆ ವ್ಯಾಲ್ಯೂ ಕೊಡುತ್ತೆ. ಸೊ 0 ಅಂದ್ರೆ 1 ಆಗುತ್ತೆ, 1 ಅಂದ್ರೆ ವ್ಯಾಲ್ಯೂ 2 ಆಗುತ್ತೆ, 2 ಅಂದ್ರೆ ವ್ಯಾಲ್ಯೂ 5 ಆಗುತ್ತೆ ಪಾಲಿನಾಮಿಯಲ್. ಇದಕ್ಕೆ ಒಂದು ಚಾರ್ಟ್ ಹಾಕೋಣ. ಸೊ y = ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಆಫ್ ದ ರೋಡ್. ಈ ಸೆಂಟರ್ಗೆ ಯಾಕೆ ಹಾಕ್ತಾ ಇದ್ದೀನಿ ಅಂದ್ರೆ ಮೈನಸ್ ವ್ಯಾಲ್ಯೂಸ್ ಬರುತ್ತೆ, ಪ್ಲಸ್ ವ್ಯಾಲ್ಯೂಸ್ ಬರುತ್ತೆ. ಸೊ ಹೈಟ್ ಆಫ್ ಕೇಬಲ್ ಫ್ರಮ್ ದ ರೋಡ್ ನಾವು ಮೆಷರ್ ಮಾಡಬೇಕು ಅಂದ್ರೆ -2ಗೆ 5 ಬಂತು ಹೈಟ್ ಆಫ್ ಕೇಬಲ್. ಸೊ -2 ದೂರದಲ್ಲಿ ಇದ್ರೆ ಸೆಂಟರ್ ಇಂದ ಅಲ್ಲಿ ಹೈಟ್ ಆಫ್ ಕೇಬಲ್ ಜಾಸ್ತಿ ಇರುತ್ತೆ. -1 ಅಂದ್ರೆ ಸೆಂಟರ್ಗೆ ಇನ್ನೊಂದು ಸ್ವಲ್ಪ ಹತ್ರ ಬಂತು, ಹೈಟ್ ಸ್ವಲ್ಪ ಕಮ್ಮಿ ಆಯ್ತು. -1 ಅಂತ ಇಟ್ಕೊಂಡ್ರೆ ಇದು ಎಕ್ಸ್ ಡಿಸ್ಟೆನ್ಸ್, y ಡಿಸ್ಟೆನ್ಸ್ 2 ಆಗುತ್ತೆ. ಇವಾಗ 0ಗೆ 1 ಸಿಕ್ತು ಹೈಟ್ ಆಫ್ ಕೇಬಲ್, ಹಂಗಾಗಿ 1 ಇಲ್ಲಿ ಸೆಂಟರ್ ಅಲ್ಲಿ ಇಲ್ಲಿ ಮಾರ್ಕ್ ಮಾಡೋದು, 1ಗೆ 2, 2ಗೆ 5. ಸೊ ಇಷ್ಟ ಆಯ್ತಾ. ಇವಾಗ ಅದನ್ನ ಡ್ರಾ ಮಾಡಿದ್ರೆ ನಮ್ಗೆ ಈ ತರ ಕರ್ವ್ ಸಿಗುತ್ತೆ, ವಿಚ್ ಇಸ್ ವೆರಿ ಸಿಮಿಲರ್ ಟು ದಿಸ್ ಕರ್ವ್. ಇದೇ ತರ ಇದೆ ಈ ಕರ್ವ್. ಸೊ ಹಾಗಾಗಿ ನಮ್ಗೆ ಈ ತರ ಪ್ರಾಬ್ಲಮ್ಸ್ ಅಲ್ಲಿ ಈ ತರ ಕರ್ವ್ಸ್ ಇದ್ರೆ ನಮ್ಗೆ ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್ ಸೆಟ್ ಆಗುತ್ತೆ. ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್ಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಗಿವ್ಸ್ ಯು ಅ ಪ್ಯಾರಾಬೋಲಾ ಶೇಪ್ ಇದ್ರೆ ನಮ್ಗೆ ಈ ತರ ಪ್ರಾಬ್ಲಮ್ಸ್ಗೆ ಸೆಟ್ ಆಗುತ್ತೆ. ಸೊ ಇಲ್ಲಿ ಒಂದು ಕೇಬಲ್ ಡಿಸೈನ್ ಮಾಡಬೇಕು ಅಂದ್ರೆ ನಾವು ಮೋಸ್ಟ್ ಲೈಕ್ಲಿ ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್ ನ ಯೂಸ್ ಮಾಡಬಹುದು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನೀವೆಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಹೋಗಿರ್ಬೋದಲ್ಲ, ಇಲ್ಲಿ ಈ ತರ ರೋಲರ್ ಕೋಸ್ಟರ್ ಡಿಸೈನ್ ಮಾಡಬೇಕು ಅಂದ್ರೆ ಒಂದು ಇಂಜಿನಿಯರ್ ಕೆಲಸ ಇದೆ ಇದು. ಇವಾಗ ಇದು ಮೇಲೆ ಕೆಳಗಡೆ ಹೋಗ್ತಾ ಇದೆ. ನಾವು ಪ್ಯಾರಾಬೋಲಾ ನೋಡಿದ್ದು ಇಷ್ಟು ಯು ಶೇಪ್ ಅಲ್ಲಿ ಇರುತ್ತೆ ಸೆಕೆಂಡ್ ಡಿಗ್ರಿ ಪಾಲಿನಾಮಿಯಲ್. ಇದಕ್ಕೆ ಯಾವ ತರ ಪಾಲಿನಾಮಿಯಲ್ ಸೆಟ್ ಆಗುತ್ತೆ ನೋಡೋಣ. ಡಿಸ್ಟೆನ್ಸ್ ಫ್ರಮ್ ಅ ಗಿವನ್ ಪಾಯಿಂಟ್, ಪಿ ಆಫ್ ಝೆಡ್ ಇಸ್ ಹೈಟ್ ಆಫ್ ಫ್ರಮ್ ದ ಹಾರಿಜಾಂಟಲ್ ಥ್ರೂ ದಟ್ ಪಾಯಿಂಟ್. ಈ ತರ ಹಾರಿಜಾಂಟಲ್ ಇದೆ, ಇಲ್ಲಿಂದ ಹೈಟ್ ನೀವು ನೋಡಿದ್ರೆ ಈ ಕಡೆ ಹೈಟು ಪಾಸಿಟಿವ್ ಇದೆ, ಈ ಹೈಟ್ ಪಾಸಿಟಿವ್, ಈ ಹೈಟ್ ನೋಡಿದ್ರೆ ಇದು ನೆಗೆಟಿವ್, ಈ ಹೈಟ್ ನೋಡಿದ್ರೆ ತಿರ್ಗಾ ಪಾಸಿಟಿವ್. ಆದ್ರೆ ನಾವು ಎಕ್ಸ್ ಚೇಂಜ್ ಮಾಡ್ತಾ ಹೋದಾಗ ನಮ್ಗೆ ಪಾಸಿಟಿವ್ ನೆಗೆಟಿವ್ ವ್ಯಾಲ್ಯೂಸ್ ಬರಬೇಕು ಪಿ ಆಫ್ ಎಕ್ಸ್ಗೆ. ಇಲ್ಲಿ ಝೆಡ್ ಅಂತ ಇಟ್ಕೊಂಡಿದೀವಿ. ಸೊ ದ ವೇರಿಯಬಲ್ ಇಸ್ ಝೆಡ್ ಹಿಯರ್, ದ ಡಿಸ್ಟೆನ್ಸ್ ಫ್ರಮ್ ಸೆಂಟರ್. ಸೆಂಟರ್ ಎಲ್ಲಿ ತಗೊಳ್ಳೋಣ, ಇಲ್ಲಿ ತಗೊಳ್ಳೋಣ. ಇಲ್ಲಿ ಡಿಸ್ಟೆನ್ಸ್ ಆಫ್ ಎಕ್ಸ್ ಇಸ್ ನೆಗೆಟಿವ್ ಈ ಕಡೆ ಹೋದ್ರೆ, ಆದ್ರೆ ಇಲ್ಲಿ y ಪಾಸಿಟಿವ್ ಇದೆ. ಇದು ಎಕ್ಸ್ ಡಿಸ್ಟೆನ್ಸ್ ಪಾಸಿಟಿವ್ ಆಗುತ್ತೆ, ಆದ್ರೆ ಇಲ್ಲಿ ಈ ಪೋರ್ಷನ್ ಮಾತ್ರ y ಡಿಸ್ಟೆನ್ಸ್ ನೆಗೆಟಿವ್ ಆಗುತ್ತೆ, ತಿರ್ಗಾ ಈ ಪೋರ್ಷನ್ಗೆ y ಡಿಸ್ಟೆನ್ಸ್ ಪಾಸಿಟಿವ್ ಆಗುತ್ತೆ. ಇದನ್ನ ನೀವು ಗಮನಿಸಬೇಕು. ಅದೇ ತರ ನಾವು ಪಾಲಿನಾಮಿಯಲ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈ ತರ ಒಂದು ಪಾಲಿನಾಮಿಯಲ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಪಿ ಆಫ್ ಝೆಡ್ ಇಸ್ ಈಕ್ವಲ್ ಟು -z³ ಪ್ಲಸ್ 23z² ಮೈನಸ್ 59z ಪ್ಲಸ್ 2 ಅಂತ. ಸೊ ಈ ತರ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಂದು ಟೇಬಲ್ ಹಾಕೊಳ್ಳೋಣ. ಇವಾಗ -2 ನೆಗೆಟಿವ್ ಎಕ್ಸ್ಗೆ ನೋಡಿದ್ರೆ ಇಲ್ಲಿ ಪಾಸಿಟಿವ್ ನಂಬರ್ ಸಿಕ್ಕಿದೆ, 0 ತನಕ ಪಾಸಿಟಿವ್ ಇದೆ. 0 ಆದ್ಮೇಲೆ ಇದು ಒಂದ್ ಸ್ವಲ್ಪ ಡಿಸ್ಟೆನ್ಸ್ಗೆ ನೆಗೆಟಿವ್ ಆಯ್ತು. ನೀವು ಅದೇ ಶೇಪ್ ಆಫ್ ದ ಇದು ಅಬ್ಸರ್ವ್ ಮಾಡಿ. ಇಲ್ಲಿ 0 ತನಕ, ಇಲ್ಲಿಂದ ನಾವು ಶುರು ಮಾಡೋದು, ಈ ಪಾಯಿಂಟ್ ಇಂದ ಶುರು ಮಾಡ್ತೀವಿ, ಈ ಪಾಯಿಂಟ್ ತನಕ ನೋಡೋಣ. ಸೊ ಇಲ್ಲಿ ನೆಗೆಟಿವ್ ಆಯ್ತು, ಸ್ವಲ್ಪ ದೂರ ಇದು ನೆಗೆಟಿವ್ ಆಗಿದೆ.
ಇಷ್ಟಕ್ಕೆ ಪಾಸಿಟಿವ್ ಆಗಿತ್ತು, ಇಷ್ಟು ದೂರದಲ್ಲಿ ನೆಗೆಟಿವ್ ಆಗಿದೆ. ಈಗ ಸ್ವಲ್ಪ ದೂರಕ್ಕೆ ಪಾಸಿಟಿವ್ ಆಗಿದೆ, ನೆಗೆಟಿವ್ ಆಯ್ತಲ್ಲ, ಇಲ್ಲಿ ಸ್ವಲ್ಪ ದೂರ ಪಾಸಿಟಿವ್ ಆಗಿದೆ, ತಿರ್ಗಾ ಸ್ವಲ್ಪ ನೆಗೆಟಿವ್ ವ್ಯಾಲ್ಯೂಸ್ ಇದು ಬರ್ತಾ ಇದೆ. ಅಂದ್ರೆ ಹಾರಿಜಾಂಟಲ್ಗೆ ಮೇಲೆ ಪಾಸಿಟಿವ್ ಡಿಸ್ಟೆನ್ಸ್, ಕೆಳಗೆ ಬಂದ್ರೆ ನೆಗೆಟಿವ್ ಡಿಸ್ಟೆನ್ಸ್ ಅಂತ ಇಟ್ಕೊಂಡಿದೀವಿ. ಸೊ ಅದೇ ತರ ಈ ಪಾಲಿನಾಮಿಯಲ್ ವ್ಯಾಲ್ಯೂ ನೋಡಿದ್ರು ಅದೇ ತರ ಬರ್ತಾ ಇದೆ. ಇದಕ್ಕೆ ನಾವು ಗ್ರಾಫ್ ಹಾಕಿದ್ರೆ ಈ ಗ್ರಾಫ್ -2 228 -1 86. ಸೊ ನಿಮ್ಗೆ ಇಲ್ಲಿ ಪಾಯಿಂಟ್ಸ್ ಹಿಂಗ್ ಬರ್ಬೋದು, -2 -1 86 ಇಲ್ಲಿ ಪಾಯಿಂಟ್ ಬರುತ್ತೆ. 0ಗೆ ಸ್ವಲ್ಪ ಪಾಸಿಟಿವ್ ಇದೆ, ಆಮೇಲೆ ನೆಗೆಟಿವ್ ನಂಬರ್ಸ್ ಬರ್ತಾ ಇದೆ. ಇಲ್ಲಿ 4 ತನಕ ನೆಗೆಟಿವ್ ನಂಬರ್ಸ್ ಬರ್ತಾ ಇದೆ, ಆಮೇಲೆ 4 ಆದ್ಮೇಲೆ 8 ತನಕ ಆಲ್ಮೋಸ್ಟ್ ಪಾಸಿಟಿವ್ ಪಾಯಿಂಟ್ಸ್ ಬರ್ತಾ ಇದೆ, 8 ಆದ್ಮೇಲೆ ತಿರ್ಗಾ ನೆಗೆಟಿವ್ ಪಾಯಿಂಟ್ಸ್ ಬರ್ತಾ ಇದೆ. ಸೊ ನೀವು ನೋಡಿದ್ರೆ ಈ ಕರ್ವ್ಗೆ ಸಿಮಿಲರ್ ಇದೆ. ಸೊ ನಾವು ಇದನ್ನ ಡಿಸೈನ್ ಮಾಡಬೇಕು ಅಂದ್ರೆ ಕ್ಯೂಬಿಕ್ ಪಾಲಿನಾಮಿಯಲ್ಸ್ ನ ಯೂಸ್ ಮಾಡಬಹುದು. ಡಿಗ್ರಿ 3 ಇರೋದ್ರಿಂದ ಇದನ್ನ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತೀವಿ. ಸೊ ಕ್ಯೂಬಿಕ್ ಪಾಲಿನಾಮಿಯಲ್ಸ್ ನಮ್ಗೆ ಈ ತರ ಪ್ರಾಬ್ಲಮ್ಗೆ ಸೂಟ್ ಆಗುತ್ತೆ. ಸೊ ಈ ತರ ನಾವು ದಿನನಿತ್ಯದಲ್ಲಿ ಪಾಲಿನಾಮಿಯಲ್ಸ್ ನ ನಾವು ಬಳಸಬಹುದು. ಇನ್ನು ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ, ಇದ್ರಲ್ಲಿ ಸ್ವಲ್ಪ ನೋಡೋಣ. ಕ್ರಿಕೆಟ್ ಬಾಲ್ ಸ್ಟ್ರೈಕ್ ಮಾಡಿದ ತಕ್ಷಣ ಇಲ್ಲಿ ಹೋಗ್ಬಿಡತ್ತೆ. ಇದು ಈ ತರ ಶೇಪ್ ಯು ಶೇಪ್ ಅಲ್ಲಿ ಇರೋದ್ರಿಂದ ನಮ್ಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಸೆಟ್ ಆಗುತ್ತೆ ಇದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ. ಈ ತರ ಡಿಸೈನಿಂಗ್ ಅ ಬ್ರಿಡ್ಜ್, ಈ ಕೇಬಲ್ಸ್ ಡಿಸೈನ್, ಇದರ ಡಿಸೈನ್, ಈ ಆರ್ಚ್ ಡಿಸೈನ್, ಅದೆಲ್ಲ ನೋಡಿದ್ರೆ ನೀವು ಪಾಲಿನಾಮಿಯಲ್ಸ್ ಯೂಸ್ ಮಾಡಬಹುದು. ಪ್ಲಾನೆಟ್ ರಿವಾಲ್ವಿಂಗ್ ಅರೌಂಡ್ ದ ಸನ್, ನಾವು ಈ ಪಾತ್ ನೋಡಿದ್ರೆ ಒಂದು ಎಲಿಪ್ಸ್, ಇದು ಒಂದು ಪಾಲಿನಾಮಿಯಲ್. ಈ ಸರ್ಕಲ್, ಈ ಈಕ್ವೇಶನ್ ಒಂದು ಪಾಲಿನಾಮಿಯಲ್. ಇದು ನೋಡಿ, ಈ ತರ ವಾಲ್ಯೂಮ್, ಸರ್ಫೇಸ್ ಏರಿಯಾ, ಆತರ ಇದಕ್ಕೆಲ್ಲ ನಮ್ಗೆ ಫಾರ್ಮುಲಾ ಇದೆ. LWH ಅಂದ್ರೆ ದಿಸ್ ಇಸ್ ದ ಪಾಲಿನಾಮಿಯಲ್ ಇನ್ 3 ವೇರಿಯೇಬಲ್ಸ್. ಸೊ ಇದಕ್ಕೂ ನಾವು ಪಾಲಿನಾಮಿಯಲ್ ಬಳಸಬಹುದು. ಫೌಂಟನ್ಸ್ ನೋಡಿ, ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗುತ್ತೆ. ಉದ್ಯೋಗದಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ, ಯಾಕಂದ್ರೆ ಅಲ್ಲಿ ಕಂಪ್ಯೂಟರ್ ನ್ಯೂಮರಿಕಲಿ ಕಂಟ್ರೋಲ್ಡ್ ಮೆಷಿನ್ಸ್ ಅಂತ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಈ ಮೂವ್ಮೆಂಟ್ಸ್ ನಾವು ಕಂಟ್ರೋಲ್ ಮಾಡಬೇಕು ಅಂದ್ರೆ ಪಾಲಿನಾಮಿಯಲ್ ಸೆಟ್ ಮಾಡಿದ್ರೆ ಅದ್ರ ಪ್ರಕಾರ ಮೂವ್ಮೆಂಟ್ಸ್ ಆಗುತ್ತೆ. ರೋಬೋದು ಮೂವ್ಮೆಂಟ್ಸ್, ಅದಕ್ಕೂ ಪಾಲಿನಾಮಿಯಲ್ಸ್ ಯೂಸ್ ಆಗುತ್ತೆ. ಇವಾಗ ಈ ತರ ಡಿಸೈನ್ ಮಾಡಬೇಕು, ವೈರ್ ಫ್ರೇಮ್ ಮಾಡೆಲ್ಸ್, ಇದಕ್ಕೂ ಕರ್ವ್ಸ್ ಇರುತ್ತೆ. ಸೊ ಇದಕ್ಕೂ ಪಾಲಿನಾಮಿಯಲ್ಸ್ ಯೂಸ್ ಮಾಡಬಹುದು ಡಿಸೈನ್ ಮಾಡೋದು. ಸೊ ಹಾಗಾಗಿ ಪಾಲಿನಾಮಿಯಲ್ಸ್ ನಮ್ಗೆ ತುಂಬಾ ಯೂಸ್ ಆಗುತ್ತೆ ದಿನನಿತ್ಯದಲ್ಲಿ. ಇಂಜಿನಿಯರಿಂಗ್, ಎನಿ ಫೀಲ್ಡ್ ನಾವು ನೋಡಿದ್ರೆ, ಟ್ರೆಂಡ್ಸ್, ವೆದರ್ ಫೋರ್ಕಾಸ್ಟ್, ಇವಾಗ ಕೊರೋನಾ ಟ್ರೆಂಡ್ ಹೆಂಗಿದೆ, ಮುಂದಕ್ಕೆ ಹೆಂಗಾಗ್ಬೋದು ಅಂತ ಪ್ರೆಡಿಕ್ಟ್ ಮಾಡಕ್ಕೆ, ಆ ತರಕ್ಕೆಲ್ಲ ನಾವು ಪಾಲಿನಾಮಿಯಲ್ಸ್ ಬಳಸಬಹುದು. ಸೊ ಪಾಲಿನಾಮಿಯಲ್ಸ್ ಇಸ್ ಅ ವೆರಿ ಯೂಸ್ಫುಲ್ ಮ್ಯಾಥಮೆಟಿಕಲ್ ಕನ್ಸ್ಟ್ರಕ್ಟ್. ಓಕೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ನ ಚೆಕ್ ಮಾಡ್ಕೊಳ್ಳೋಕೆ ಇಲ್ಲಿ ಒಂದ್ 2-3 ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ. ಇದನ್ನ ಟ್ರೈ ಮಾಡಿ. ಇಲ್ಲಿ ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ನೀವು ಟ್ರೈ ಮಾಡಿದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ. ನಾನು ಆನ್ಸರ್ಸ್ ಕೊಟ್ಟಿದ್ದೀನಿ. ಫಸ್ಟ್ ಒನ್ ನೋಡೋಣ. ಇಲ್ಲಿ 3 ಟರ್ಮ್ ಇದೆ. ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್, ಇದು ಥರ್ಡ್ ಟರ್ಮ್. ಹಾಗಾಗಿ ಇದನ್ನ ಟ್ರೈನಾಮಿಯಲ್ ಅನ್ನೋದು. ಅಂದ್ರೆ ಟ್ರೈ ಅಂದ್ರೆ 3. ಎರಡನೇದು ಒಂದೇ ಒಂದು ಟರ್ಮ್ ಇದೆ, ಹಾಗಾಗಿ ಅದನ್ನ ಮೋನೋಮಿಯಲ್ ಅಂತೀವಿ. ಮೋನೋ ಅಂದ್ರೆ 1. ಮೂರನೇದು 2 ಟರ್ಮ್ ಇದೆ, ಅದಕ್ಕೆ ಬೈನಾಮಿಯಲ್. ಬೈ ಅಂದ್ರೆ 2. ನಾಲ್ಕನೇದು ಪಾಲಿನಾಮಿಯಲ್ ಅಂದ್ರೆ ಬಹುಪದ, ಮೆನಿ ಟರ್ಮ್ಸ್. ಇದಕ್ಕೆ ಏನ್ ಸ್ಪೆಷಲ್ ಹೆಸರಿಲ್ಲ, 4 ಟರ್ಮ್ ಇರೋದ್ರಿಂದ ಪಾಲಿನಾಮಿಯಲ್ ಅಂತ ಹೇಳ್ಬೋದು. ಇವಾಗ ಎರಡನೇ ಕ್ವಶನ್ ನೋಡಿ. ಇಲ್ಲಿ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಕೇಳಿದ್ದಾರೆ. ಇಲ್ಲಿ ಹೈಯೆಸ್ಟ್ ಎಕ್ಸ್ಪೋನೆಂಟ್ ನೋಡಿ, ಹೈಯೆಸ್ಟ್ ಎಕ್ಸ್ಪೋನೆಂಟ್ ಆಫ್ x is equal to 4 ಇಲ್ಲಿ. ಸೊ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಇಸ್ 4. ಎರಡನೇದು ಹೈಯೆಸ್ಟ್ ಎಕ್ಸ್ಪೋನೆಂಟ್ 3 ಇದೆ, ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಇಸ್ 3. ಇಲ್ಲಿ ಹೈಯೆಸ್ಟ್ ಎಕ್ಸ್ಪೋನೆಂಟ್ 6 ಇದೆ, ಸೊ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಇಸ್ 6. ಮೂರನೇ ಕ್ವಶನ್ ನೋಡಿ, ಇಲ್ಲಿ ಕೋಎಫಿಷಿಯಂಟ್ ಕೇಳಿದೆ. ಸೊ ಕೋಎಫಿಷಿಯಂಟ್ ಆಫ್ x ಅಂದ್ರೆ x ಕೋಎಫಿಷಿಯಂಟ್ ಇಲ್ಲಿ 3 ಆಗುತ್ತೆ. ಎರಡನೇದ್ರಲ್ಲಿ -5 ಆಗುತ್ತೆ. ಇಲ್ಲಿ ಮೈನಸ್ ಜೊತೆ ಹೇಳ್ಬೇಕು, ಯಾವಾಗ್ಲೂ ಕೋಎಫಿಷಿಯಂಟ್ ಹೇಳ್ಬೇಕು ಅಂದ್ರೆ. ಸೊ ಇಲ್ಲಿಗೆ ಈ ಭಾಗ ಮುಗೀತು. ಈ ಭಾಗದಲ್ಲಿ ನಾವು ಏನ್ ಡಿಸ್ಕಸ್ ಮಾಡಿದೀವಿ ಅಂದ್ರೆ ಪಾಲಿನಾಮಿಯಲ್ಸ್ ಅಂದ್ರೆ ಏನು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅಂದ್ರೆ ಡಿಗ್ರಿ, ನಂಬರ್ ಆಫ್ ಟರ್ಮ್ಸ್, ಅದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪಾಲಿನಾಮಿಯಲ್. ಹೆಂಗೆ ಕ್ಲಾಸಿಫೈ ಮಾಡ್ತೀವಿ ಪಾಲಿನಾಮಿಯಲ್ಸ್ ನ ಅಂತ, ಆಮೇಲೆ ಎಲ್ಲೆಲ್ಲಿ ಪಾಲಿನಾಮಿಯಲ್ಸ್ ನ ನಾವು ದಿನನಿತ್ಯದಲ್ಲಿ ಎಲ್ಲೆಲ್ಲಿ ಬಳಸ್ತೀವಿ ಅಂತ ಡಿಸ್ಕಸ್ ಮಾಡಿದ್ವಿ.